ಓಕೆ, ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತನಾಡಲಿಕ್ಕೆ ಮನೋರೋಗ ತಜ್ಞರು ಕೂಡ ಜಾಯಿನ್ ಆಗಿದ್ದಾರೆ. ಡಾಕ್ಟರ್ ರಂಜನಿ ಇ ಜೋಯಿಸ್ ಅವರು. ಬನ್ನಿ ಅವ್ರನ್ನ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್, ಈ ಒಂದು ಆಟಿಸಮ್ ಅನ್ನುವಂತಹ ಕಾಯಿಲೆ ಮಕ್ಕಳಲ್ಲಿ ಹೆಚ್ಚಾಗಿ ಕಾಣಸಿಗ್ತಾ ಇದೆ. ಯಾಕೆ? ಇದರಿಂದ ಮಕ್ಕಳಲ್ಲಿ ಮಾನಸಿಕವಾಗಿ ಏನಾದರೂ ಖಿನ್ನತೆಗೆ ಒಳಗಾಗ್ತಾ ಇದ್ದಾರಾ? ಮಾನಸಿಕವಾಗಿ ಈ ರೀತಿಯಾದಂತಹ ಮಕ್ಕಳನ್ನು ನೀವು ಯಾವ ರೀತಿಯಾಗಿ ಕಾಣ್ತೀರಿ ಅಂತ? ನನ್ನ ಪರ್ಸೀವಿಂಗ್ ಸೈಕಾಲಜಿನೇ ಬೇರೆ ಥರ ಇದೆ. ನಾನು ತುಂಬ ಇಂಡಿಯನೈಸ್ ಮಾಡಿದ್ದೀನಿ ಅದನ್ನ. ಆಟಿಸಮ್ನ ನಾನು ಆರ್ಟಿಸಮ್ ಅಂತ ಕರಿತೀನಿ, ಆರ್ಟಿಸಮ್ ಅಂತ. ಸೊ ದೇ ಆರ್ ವೆರಿ ಗುಡ್ ಅಟ್ ಸರ್ಟನ್ ಸ್ಕಿಲ್ಸ್. ಒಂದೊಂದು ಸ್ಕಿಲ್ಸಲ್ಲಿ ಅವ್ರು ತುಂಬ ಚೆನ್ನಾಗಿರ್ತಾರೆ. ಓದು ಬರಹದಲ್ಲಿ ಅವ್ರು ಅಷ್ಟು ಚೆನ್ನಾಗಿ ಇಲ್ಲದೆ ಇರ್ಬೋದು. ಯಾಕೆಂದರೆ ಗ್ರಾಸ್ಪಿಂಗ್, ಲೈಕ್ ಫಾರ್ ಎಕ್ಸಾಂಪಲ್ ನಾನು ಒಂದು ಆ್ಯಪಲ್ ತೋರಿಸಿದ್ರೆ ನೀವು ಅದನ್ನ ಆ್ಯಪಲ್ ಅಂತ ಹೇಳ್ತೀರಾ, ಆ ಮಗುಗೆ ಅದು ಆ್ಯಪಲ್ ಅಂತ ಹೇಳಕ್ಕೆ ಬರಲ್ಲ. ಸೊ ಐಡೆಂಟಿಫಿಕೇಷನ್ ಆಗಲಿ, ಐ ಕಾಂಟ್ಯಾಕ್ಟ್ ಆಗಲಿ, ಇಲ್ಲ ನೀವು ವಾಟ್ ಈಸ್ ಯುವರ್ ನೇಮ್ ಅಂತ ಕೇಳಿದ್ರೆ ಇಟ್ ವಿಲ್ ರಿಪೀಟ್ ದ ಸೇಮ್ ಥಿಂಗ್ ಆಸ್ ವಾಟ್ ಈಸ್ ಯುವರ್ ನೇಮ್. ಇಟ್ ವಿಲ್ ನಾಟ್ ಟೆಲ್ ಇಟ್ಸ್ ನೇಮ್. ಸೊ ಅ ಚೈಲ್ಡ್ ಹೂ ಹ್ಯಾಸ್ ಗಾಟ್ ನೋ ರೆಕಗ್ನಿಷನ್, ಕಾಗ್ನಿಷನ್, ಅರ್ಥ ಮಾಡ್ಕೊಳ್ಳುವಂಥ ಪರಿಸ್ಥಿತಿಲಿ ಇಲ್ಲದೇ ಇರುವಂಥ ಮಕ್ಕಳಿಗೆ ನಾವು ಆಟಿಸ್ಟಿಕ್ ಮಕ್ಕಳು ಅಂತ ಹೇಳ್ತೀವಿ. ಬಟ್ ಬೇರೆ ಅವ್ರದ್ದೇ ಒಂದು ಸ್ವತಃ ಒಂದು ಒಳಗಡೆಯಿಂದ ಇನ್ನೇಟ್ ಸ್ಕಿಲ್ಸ್ ಏನಿದೆ ಅದು ಬಹಳ ಸುಂದರವಾಗಿರುತ್ತೆ. ಅದನ್ನು ನಾವು ಐಡೆಂಟಿಫೈ ಮಾಡಿ ಈ ಮಗುಗೆ ಇದು ತುಂಬ ಚೆನ್ನಾಗಿದೆ, ಇದನ್ನು ನೀವು ಮುಂದುವರಿಸಿ ಅಂತ ನಾವು ಹೇಳಿದ್ರೆ ಮಕ್ಕಳು ಬಹಳ ಚೆನ್ನಾಗಿ ಅದನ್ನು ತಗೊಂಡು ತುಂಬ ಮುಂದೆ ಬಂದಿರೋ ಮಕ್ಕಳನ್ನು ನಾನು ನೋಡಿದ್ದೀನಿ. ಮೌಂಟೇನಿಯರಿಂಗ್ ಕೂಡ ಮಾಡಿರೋ ಮಕ್ಕಳು ನೋಡಿದ್ದೀನಿ, ಸೈಕ್ಲಿಂಗಲ್ಲಿ ನಂಬರ್ 1 ಬಂದಿರೋ ಮಕ್ಕಳು ನೋಡಿದ್ದೀನಿ, ಒಳ್ಳೆ ಸಂಗೀತ ಹಾಡೋ ಮಕ್ಕಳು ನೋಡಿದ್ದೀನಿ. ಅಫ್ಕೋರ್ಸ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಅವ್ರದ್ದಲ್ಲಿ ತುಂಬ ಕಮ್ಮಿ ಇರುತ್ತೆ. ಅವ್ರದ್ದೆಲ್ಲನೂ ಡಿಲೇ ಇರುತ್ತೆ, ಸ್ಪೀಚ್ ಡಿಲೇ ಇರುತ್ತೆ, ನಡವಳಿಕೆ ಡಿಲೇ ಇರುತ್ತೆ, ಎಲ್ಲನೂ ಡಿಲೇ ಇರುತ್ತೆ. ಸೊ ಅದರಿಂದ ನಾವು ಅವ್ರನ್ನ ಸ್ವಲ್ಪ ನಮಗಿಂತ ಬೇರೆ ಅಂತ ಅನ್ನೋ ಹಾಗೆ ಅಂದ್ಕೊಳ್ಬೇಕಾಗತ್ತೆ. ಹಿಂದಿನ ಕಾಲದಲ್ಲಿ ನಾವು ನಮ್ಮ ಕ್ಲಾಸ್ನಲ್ಲಿ ಪೆದ್ದ ಇಲ್ಲ ನೀವು ದಡ್ಡ ಅಂತ ಹೇಳುವಂಥ ಮಕ್ಕಳನ್ನೇ ನಾವು ಆಟಿಸ್ಟಿಕ್ ಮಕ್ಕಳು. ಆ್ಯಕ್ಚುಲಿ ಹಿಂದಿನ ಕಾಲದಲ್ಲಿ ಅದನ್ನು ನಾವು ಐಡೆಂಟಿಫೈ ಮಾಡ್ತಿರಲಿಲ್ಲ. ಇವಾಗ ದೇವ್ರ ದಯಕ್ಕೆ ಸಾಕಷ್ಟು ಅವೇರ್ನೆಸ್ ಬಂದಿರೋದ್ರಿಂದ, ಜನಕ್ಕೊಂದು ಅರಿವು ಬಂದಿರೋದ್ರಿಂದ ಇದು ಅಟೆಂಡ್ ಆಗ್ತಾ ಇದೆ. ಮುಖ್ಯವಾಗಿ ನಾನು ಹೇಳೋದು, ಶಾಲೆಗಳಲ್ಲಿ ಶ್ಯಾಡೋ ಟೀಚರ್ ಆ ಮಕ್ಕಳಿಗೆ ಇಟ್ಬಿಟ್ರೆ ಅವರು ಸಾಕಷ್ಟು ಅದನ್ನು ಅರ್ಥ ಮಾಡಿಕೊಂಡು ಮುಂದೆ ಬರೋಕ್ಕೆ ಪ್ರಯತ್ನ ಪಡ್ತಾರೆ, ನಾನು ನೋಡಿದ್ದೀನಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.